ಸ್ನೇಹಿತರೆ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಕೋಲ್ಕತ್ತಾ ಕೇಸ್ನಲ್ಲಿ ಹಲವು ರೀತಿಯ ತಿರುವುಗಳು ಗೋಚರಿಸ್ತಾ ಇದೆ. ಈ ಕೇಸನ್ನ ತನಿಖೆ ಮಾಡ್ತಾ ಇರುವ ಸಿಬಿಐ ಹಲವು ಸ್ಫೋಟಕ ಮಾಹಿತಿಗಳನ್ನ ಬಿಚ್ಚಿಟ್ಟಿದೆ. ಪ್ರಕರಣದ ಪ್ರಮುಖ ಆರೋಪಿ ಸಂಜಯ್ನನ್ನ ವಿಚಾರಣೆ ಮಾಡ್ತಾ ಇರುವ ಸಿಬಿಐ ಆತನಿಂದ ಹಲವು ಸತ್ಯಗಳನ್ನ ಕಕ್ಕಿಸಿದೆ. ಈ ಕೇಸ್ಗೆ ಸಿಕ್ಕಿರುವ ಪ್ರಮುಖ ಟ್ವಿಸ್ಟ್ ಏನಪ್ಪಾ ಅಂದ್ರೆ, ವೈದ್ಯ ವಿದ್ಯಾರ್ಥಿನಿ ಮೇಲೆ ಮುಗಿಬಿದ್ದಿದ್ದು ಕೇವಲ ಸಂಜಯ್ ಮಾತ್ರ ಅಲ್ಲ, ಆತನ ಜೊತೆ ಇನ್ನೂ ಹಲವು ಮನುಷ್ಯ ರೂಪದ ಮೃಗಗಳು ಇದ್ರು ಅನ್ನೋದಕ್ಕೆ ಸಾಕ್ಷಿ ಸಿಕ್ಕಿದೆ. ಶಾಕಿಂಗ್ ಸಂಗತಿ ಏನಂದ್ರೆ, ದೊಡ್ಡ ದೊಡ್ಡ ವ್ಯಕ್ತಿಗಳೇ ಈ ಕೇಸ್ನಲ್ಲಿ ಶಾಮೀಲಾಗಿದ್ದಾರೆ. ಆದರೆ ಇಲ್ಲಿವರೆಗೆ ಸಿಕ್ಕಿಬಿದ್ದಿದ್ದು ಕೇವಲ ಸಂಜಯ್ ಮಾತ್ರ. ಆ ದೊಡ್ಡ ವ್ಯಕ್ತಿಗಳು ಕೇಸನ್ನ ಮುಚ್ಚಿ ಹಾಕೋದಕ್ಕೆ ಎಲ್ಲಾ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ, ಸಾಕ್ಷಿಗಳನ್ನ ನಾಶ ಮಾಡ್ತಾ ಇದ್ದಾರೆ. ತಮ್ಮಲ್ಲಿರುವ ಎಲ್ಲ ಆಸ್ತಿ ಪಾಸ್ತಿ ಅಂತಸ್ತುಗಳನ್ನ ಈ ಕೇಸ್ಗಾಗಿ ಸುರಿಯುತ್ತಿದ್ದಾರೆ. ಹೇಗಾದ್ರೂ ಮಾಡಿ ಈ ಕೇಸ್ನಿಂದ ಬಚಾವ್ ಆಗ್ಲೇಬೇಕು ಅಂತ ಪಣ ತೊಟ್ಟಿದ್ದಾರೆ. ಮತ್ತೊಂದು ಕಡೆ ಮೃಗೀಯ ಕೃತ್ಯ ನಡೆದ ಜಾಗದಲ್ಲಿ ಸಾಕ್ಷಿ ನಾಶ ಮಾಡಲು ಹಲವು ರೀತಿಯ ಪ್ರಯತ್ನಗಳು ನಡೆದಿದೆ. ಏನೇ ಮಾಡಿದ್ರೂ ಸಿಬಿಐಗೆ ಅದೊಂದು ಮಹತ್ವದ ಸಾಕ್ಷಿ ಸಿಕ್ಕಿಬಿಟ್ಟಿದೆ. ವೈದ್ಯೆಯ ಮೇಲೆ ಮುಗಿಬಿದ್ದಿದ್ದು ಒಬ್ಬರಲ್ಲ, ಇಬ್ಬರಲ್ಲ, ಬರೋಬ್ಬರಿ 7 ಮಂದಿ ವೈದ್ಯ ವಿದ್ಯಾರ್ಥಿನಿ ಮೇಲೆ ಮಾಡಬಾರದ ಕೆಲಸ ಮಾಡಿ ಆಕೆಯ ಪ್ರಾಣ ತೆಗೆದಿದ್ದಾರೆ ಅನ್ನೋದು ಸಿಬಿಐಗೆ ಆರಂಭಿಕ ಹಂತದ ತನಿಖೆಯಲ್ಲಿ ಗೊತ್ತಾಗಿದೆ. ಈ 7 ಮಂದಿಯಲ್ಲಿ ಇಬ್ಬರು ವೈದ್ಯ ವಿದ್ಯಾರ್ಥಿನಿಯ ಕಾಲುಗಳನ್ನ ಎಳೆದು ಹಿಡಿದುಕೊಂಡಿದ್ರಂತೆ. ಅದರ ನಂತರವೇ ಸಂಜಯ್ನನ್ನ ಅಲ್ಲಿಗೆ ಕರೆಸಲಾಗಿತ್ತು. ಅವತ್ತು ಆಕೆಯ ಮೇಲೆ ನಡೆದ ಆ ಕೃತ್ಯ ಅದೆಷ್ಟು ಘೋರವಾಗಿತ್ತು ಅನ್ನೋದನ್ನ ಕೇಳಿದರೆ ಖಂಡಿತವಾಗಿಯೂ ನಿಮ್ಮ ಕರುಳು ಚುರುಕ್ ಅನ್ನದೇ ಇರದು. ಅಷ್ಟಕ್ಕೂ ಅವತ್ತು ಏನೆಲ್ಲ ಆಗಿತ್ತು, ಸಿಬಿಐ ತನಿಖೆಯಲ್ಲಿ ಬಯಲಾದ ಅಂಶಗಳೇನು, ಕೇಸನ್ನ ಮುಚ್ಚಿ ಹಾಕಲು ಏನೆಲ್ಲ ಪ್ರಯತ್ನಗಳು ನಡೀತಾ ಇದೆ, ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಕೋಲ್ಕತ್ತಾ ಕೇಸ್ ಹಲವು ತಿರುವುಗಳನ್ನ ಪಡೆದುಕೊಳ್ತಾ ಇದೆ. ಮನುಷ್ಯ ರೂಪದಲ್ಲಿರುವ ರಾಕ್ಷಸ ಸಂಜಯ್ನನ್ನ ವಶಕ್ಕೆ ಪಡೆದಿರುವ ಸಿಬಿಐ ಆತನಿಂದ ಹಲವು ಮಾಹಿತಿಗಳನ್ನ ಪಡೆದುಕೊಳ್ತಾ ಇದೆ. ಆರಂಭದಲ್ಲಿ ಏನೂ ಆಗೇ ಇಲ್ಲ ಎಂಬಂತೆ ವರ್ತಿಸುತ್ತಿದ್ದ ಸಂಜಯ್ ಈಗ ಸರಿಯಾದ ಟ್ರೀಟ್ಮೆಂಟ್ ಸಿಕ್ಕಿದ ಮೇಲೆ ಒಂದೊಂದೇ ಮಾಹಿತಿಗಳನ್ನ ನೀಡ್ತಾ ಇದ್ದಾನೆ. ಆತ ನೀಡ್ತಾ ಇರುವ ಒಂದೊಂದು ಮಾಹಿತಿಗಳು ಕೂಡ ಬೆಚ್ಚಿ ಬೀಳಿಸುತ್ತಿದೆ. ಅಯ್ಯೋ ದೇವ್ರೆ, ಭೂಮಿ ಮೇಲೆ ಈ ರೀತಿಯ ಮನುಷ್ಯರು ಕೂಡ ಇರೋದಕ್ಕೆ ಸಾಧ್ಯನಾ ಅನ್ನುವ ಪ್ರಶ್ನೆಯನ್ನ ಹುಟ್ಟುಹಾಕುವಂತೆ ಮಾಡಿದೆ. ಕೋಲ್ಕತ್ತಾ ಕೇಸ್ ನಡೆದ ಸಂದರ್ಭದಲ್ಲಿ ಒಂದು ಅನುಮಾನ ಎಲ್ಲರಲ್ಲೂ ಮೂಡಿತ್ತು. ಅದರಲ್ಲೂ ಆ ಮೃತದೇಹ ಸಿಕ್ಕಿದ ಪರಿಸ್ಥಿತಿ ನೋಡಿದ್ರೆ ಆ ಘೋರ ಕೃತ್ಯವನ್ನ ಕೇವಲ ಒಬ್ಬನೇ ಮಾಡೋದಕ್ಕೆ ಸಾಧ್ಯವಿಲ್ಲ ಅಂತ ಅಲ್ಲಿನ ಜನ ಮಾತನಾಡ್ತಾ ಇದ್ರು. ಅದಕ್ಕೆ ಪೂರಕವೆಂಬಂತೆ ಈ ನಾಗರಿಕ ಸಮಾಜ ತಲೆ ತಗ್ಗಿಸುವ ಕೃತ್ಯ ಮಾಡಿದ್ದು ಕೇವಲ ಒಬ್ಬ ಅಲ್ಲ, ಬದಲಾಗಿ 7 ಜನ ಈ ಕೃತ್ಯದ ಹಿಂದಿದ್ದಾರೆ ಅನ್ನುವ ಅಂಶ ಬಯಲಾಗಿದೆ. ಆ 7 ಜನ ಆರೋಪಿಗಳು ಯಾರು ಅನ್ನೋದು ಕೂಡ ಈಗ ಸಿಬಿಐಗೆ ಗೊತ್ತಾಗಿದೆ. ಸಿಬಿಐ ಫುಲ್ ಆಕ್ಷನ್ ಮೂಡ್ಗೆ ಬಂದಿದೆ. 7 ಜನ ಆರೋಪಿಗಳ ಪಾಲಿಗ್ರಾಫ್ ಟೆಸ್ಟ್ ಮಾಡಲಾಗಿದೆ. ಇದ್ರ ಜೊತೆಗೆ ಸಿಬಿಐ ಬೇರೆ ಬೇರೆ ಆಂಗಲ್ನಲ್ಲಿ ತನಿಖೆ ಮಾಡ್ತಾ ಇದೆ. ಅಷ್ಟೇ ಅಲ್ಲ, ಘೋರ ಕೃತ್ಯ ಮಾಡುವ ಸಂದರ್ಭದಲ್ಲಿ ಹೆಣ್ಣು ಮಗಳು ಕಿರ್ಚಿದ್ದು ಯಾರಿಗೂ ಕೇಳಿಸ್ಲೇ ಇಲ್ವಾ? ಅದು ಕೂಡ ಮೃತದೇಹ ಸಿಕ್ಕಿದ್ದು ಸೆಮಿನಾರ್ ಹಾಲ್ನಲ್ಲಿ ಸಣ್ಣದಾಗಿ ಕಿರುಚಿದ್ರು ಎಲ್ಲರಿಗೂ ಕೇಳಿಸುತ್ತೆ. ಆದರೆ ಹೆಣ್ಣು ಮಗಳು ಕಿರುಚಿದ್ದು ಯಾರಿಗೂ ಕೇಳಿಸ್ಲಿಲ್ಲ ಅಂದ್ರೆ ಅರ್ಥ ಏನು ಅನ್ನುವ ಪ್ರಶ್ನೆ ಮೂಡಿದೆ. ಇನ್ನು ಕೆಲವರು ಹೇಳುವ ಪ್ರಕಾರ ಕೃತ್ಯ ನಡೆದಿದ್ದು ಸೆಮಿನಾರ್ ಹಾಲ್ನಲ್ಲಿ ಅಲ್ಲ, ಬೇರೆಲ್ಲೋ ಮಾಡಿ ಹೆಣ್ಣು ಮಗಳ ಉಸಿರು ನಿಂತಿದೆ ಅನ್ನೋದು ಗೊತ್ತಾದಾಗ ಮೃತದೇಹವನ್ನ ಸೆಮಿನಾರ್ ಹಾಲ್ಗೆ ತಂದು ಬಿಸಾಕಿದ್ದಾರೆ. ನಾವು ಆರಂಭದಲ್ಲೇ ಹೇಳಿದಂತೆ ಈ ಕೇಸ್ ಬಗ್ಗೆ ಒಬ್ಬೊಬ್ರು ಒಂದೊಂದು ರೀತಿ ಮಾತನಾಡ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಹರಿದಾಡ್ತಾ ಇದೆ. ಆ ಪೋಸ್ಟ್ನ ಪ್ರಕಾರ ಹೇಳೋದಾದ್ರೆ ಸಂಜಯ್ ಕೇವಲ ಒಂದು ಹರಕೆಯ ಕುರಿಯಷ್ಟೇ. ಕೃತ್ಯ ನಡೆಸಿದ್ದು ಟ್ರೈನಿ ವಿದ್ಯಾರ್ಥಿಗಳು. ಎಲ್ಲ ಮುಗಿದ ಮೇಲೆ ಸಂಜಯ್ನನ್ನ ಕರೆತಂದು ಕೇಸ್ನಲ್ಲಿ ಫಿಕ್ಸ್ ಮಾಡಲಾಗಿದೆ ಅನ್ನುವ ಆರೋಪ ಕೂಡ ಇದೆ. ಇದಕ್ಕೆ ಪೂರಕವೆಂಬಂತೆ ಪಾಲಿಗ್ರಾಫ್ ಟೆಸ್ಟ್ನಲ್ಲಿ ಸಂಜಯ್ ನಾನೇನು ಮಾಡೇ ಇಲ್ಲ ಅನ್ನುವ ಮಾಹಿತಿಯನ್ನ ನೀಡಿದ್ದಾನೆ. ಇನ್ನು ಇದೇ ಆಸ್ಪತ್ರೆಯ ಇಬ್ಬರು ವೈದ್ಯರು ಮಾತನಾಡಿದ್ದಾರೆ ಎನ್ನಲಾದ ಕಾಲ್ ರೆಕಾರ್ಡ್ ಕೂಡ ವೈರಲ್ ಆಗಿದೆ. ಆ ಕಾಲ್ ರೆಕಾರ್ಡ್ನಲ್ಲಿ ಅದೇ ವೈದ್ಯ ವಿದ್ಯಾರ್ಥಿನಿ ಮೇಲೆ ಕೃತ್ಯ ನಡೆಸೋದಕ್ಕೆ ಕಾರಣ ಏನು ಅನ್ನುವ ಬಗ್ಗೆ ಚರ್ಚೆ ನಡೆದಿದೆ. ಆ ಕಾಲ್ ರೆಕಾರ್ಡ್ನಲ್ಲಿ ಮಾತನಾಡಿರುವ ಪ್ರಕಾರ ಮೃಗೀಯ ಕೃತ್ಯಕ್ಕೆ ಬಲಿಯಾದ ವಿದ್ಯಾರ್ಥಿನಿ ತುಂಬಾನೇ ಬ್ರಿಲಿಯಂಟ್ ಸ್ಟೂಡೆಂಟ್ ಆಗಿದ್ದಳಂತೆ. ಅಷ್ಟೇ ಅಲ್ಲ, ಆಕೆಗೆ ಮ್ಯಾನೇಜ್ಮೆಂಟ್ಗೆ ಸಂಬಂಧಿಸಿದ ಕೆಲವೊಂದು ರಹಸ್ಯ ಮಾಹಿತಿಗಳು ಕೂಡ ಗೊತ್ತಿತ್ತಂತೆ. ಹೀಗಾಗಿ ಆಕೆಗೆ ಹಲವು ಬೆದರಿಕೆಗಳನ್ನ ಕೂಡ ಹಾಕಲಾಗಿತ್ತಂತೆ. ಆದರೆ ಆ ಬೆದರಿಕೆಗಳಿಗೆ ಆಕೆ ಬಗ್ಲಿಲ್ಲ.
ಬೆದರಿಕೆಗೆ ಬಗ್ಲಿಲ್ಲ ಅನ್ನುವ ಕಾರಣಕ್ಕಾಗಿ ಆಕೆಗೆ ಟಾರ್ಚರ್ ಮಾಡೋದಕ್ಕೆ ಶುರು ಮಾಡಿದ್ರು. ನೈಟ್ ಶಿಫ್ಟ್ ಹೆಚ್ಚು ಹಾಕೋದಕ್ಕೆ ಶುರು ಮಾಡಿದ್ರು. ಕಂಟಿನ್ಯೂ ಆಗಿ ಡ್ಯೂಟಿ ಹಾಕೋದಕ್ಕೆ ಶುರು ಮಾಡಿದ್ರು. ಒಮ್ಮೆ 26 ಗಂಟೆಗಳ ಕಾಲ ಕಂಟಿನ್ಯೂ ಆಗಿ ಡ್ಯೂಟಿ ಮಾಡಿಸಿದ್ರಂತೆ. ಇಡೀ ಮ್ಯಾನೇಜ್ಮೆಂಟ್ ಆ ವಿದ್ಯಾರ್ಥಿನಿಯ ವಿರುದ್ಧ ನಿಂತು ಬಿಟ್ಟಿತ್ತು. ಏನೇ ಮಾಡಿದ್ರು ಆಕೆ ಮಾತ್ರ ಹೇಳಿದ್ದನ್ನ ಕೇಳ್ತಾ ಇರಲಿಲ್ಲ. ಸಿಬಿಐ ತನಿಖೆಯ ಪ್ರಕಾರ ವಿದ್ಯಾರ್ಥಿನಿಯ ಮೇಲೆ ಅತ್ಯಾಚಾರ ಮಾಡುವ ಮೊದಲು ಎಲ್ಲವೂ ಪ್ರೀ ಪ್ಲಾನ್ ಆಗಿ ಆಗಿತ್ತಂತೆ. ಏನೆಲ್ಲ ಮಾಡಬೇಕು, ಎಷ್ಟೆಲ್ಲ ತೊಂದರೆ ಕೊಡಬೇಕು, ಎಷ್ಟು ಕ್ರೂರವಾಗಿ ಮಾಡಬೇಕು ಅನ್ನುವ ಬಗ್ಗೆ ಮೊದಲೇ ಪ್ಲಾನ್ ಮಾಡಿ ಇಟ್ಕೊಂಡಿದ್ರಂತೆ. ತನಿಖೆಯಲ್ಲಿ ಬಯಲಾದ ಮತ್ತೊಂದು ಅಂಶ ಅಂದರೆ ಸೆಮಿನಾರ್ ಹಾಲ್ನಲ್ಲಿ ರಾತ್ರಿ ಸಮಯದಲ್ಲಿ ಡಾಕ್ಟರ್ಗಳು ಹಾಗೂ ಟ್ರೈನಿ ಡಾಕ್ಟರ್ಗಳು ನಿದ್ದೆ ಮಾಡ್ತಾ ಇದ್ರಂತೆ. ಆದರೆ ಘಟನೆ ನಡೆದ ದಿನ ಮಾತ್ರ ಸಂತ್ರಸ್ತ ವಿದ್ಯಾರ್ಥಿನಿಗೆ ಮಾತ್ರ ಇಲ್ಲಿ ಇರೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ರಂತೆ. ಇನ್ನು ಘಟನೆ ನಡೆಯೋದಕ್ಕೆ ಮುಂಚೆ ವೈದ್ಯ ವಿದ್ಯಾರ್ಥಿನಿ ಜೊತೆ ಇನ್ನೂ 6 ಮಂದಿ ಟ್ರೈನಿ ವಿದ್ಯಾರ್ಥಿಗಳು ಊಟ ಮಾಡಿದ್ರಂತೆ. ಇದರಲ್ಲಿ ಒಬ್ಳು ಹುಡುಗಿ ಕೂಡ ಇದ್ಲಂತೆ. ಇದಾದ ನಂತರ ಮೊದಲೇ ಪ್ಲಾನ್ ಮಾಡಿದಂತೆ 7 ಜನರ ಗುಂಪು ಮದ್ಯಪಾನ ಮಾಡಿ ವೈದ್ಯ ವಿದ್ಯಾರ್ಥಿನಿ ಇದ್ದಲ್ಲಿಗೆ ಹೋಗ್ತಾರೆ. ಆಕೆಯ ಮೇಲೆ ದೌರ್ಜನ್ಯ ಮಾಡಿ ಮನಬಂದಂತೆ ಆಕೆಯನ್ನ ಬಳಸಿಕೊಳ್ಳುತ್ತಾರೆ. ಶಾಕಿಂಗ್ ಸಂಗತಿ ಅಂದ್ರೆ ಇಷ್ಟೆಲ್ಲ ದುಷ್ಟ ಕೃತ್ಯಗಳಿಗೆ ಒಬ್ಬ ವೈದ್ಯ ವಿದ್ಯಾರ್ಥಿನಿ ಕೂಡ ಸಾಥ್ ಕೊಟ್ಟಿದ್ದಳಂತೆ. ಆಕೆ ಅದೆಂತಹ ರಾಕ್ಷಸಿ ಆಗಿರಬಹುದು ಒಮ್ಮೆ ಯೋಚಿಸಿ. ಇನ್ನು ನಾವು ಆರಂಭದಲ್ಲೇ ಹೇಳಿದಂತೆ ಇಬ್ರು ಆಕೆಯ ಕಾಲನ್ನೇ ಸೀಳಿ ಬಿಟ್ಟಿದ್ರಂತೆ. ಒಬ್ರು ಒಂದು ಕಡೆ ಎಳೆದು ಇನ್ನೊಬ್ರು ಇನ್ನೊಂದು ಕಡೆ ಎಳೆದು ಆಕೆಯ ತೊಡೆಯ ಭಾಗವನ್ನೇ ಮುರಿದು ಬಿಟ್ಟಿದ್ರಂತೆ. ಇಲ್ಲಿ ಗಮನಿಸಬೇಕಾದ ಸಂಗತಿ ಅಂದ್ರೆ ಇಷ್ಟೆಲ್ಲ ಆಗುವಾಗ ಅಲ್ಲಿ ಸಂಜಯ್ ಇರಲಿಲ್ಲ. ಆ 7 ಜನ ಆ ದುಷ್ಟ ಕೃತ್ಯ ಮಾಡಿ ಕೆಳಗಿಳಿಯುತ್ತಿದ್ದಂತೆ ಸಂಜಯ್ ಅಲ್ಲಿ ಮದ್ಯಪಾನ ಮಾಡಿಕೊಂಡು ಕುಳಿತಿದ್ದಂತೆ. ಅದನ್ನ ಆರೋಪಿಗಳು ನೋಡ್ತಾರೆ. ಆತನ ಬಳಿ ಹೋಗಿ ಸೆಮಿನಾರ್ ರೂಮ್ಗೆ ಹೋಗು, ಅಲ್ಲಿ ನಿನಗೊಬ್ಳು ಹುಡುಗಿ ಇದ್ದಾಳೆ, ಆಕೆಯನ್ನ ಬೇಕಾದಂತೆ ಬಳಸಿಕೊಳ್ಳು ಅಂತ ಹೇಳ್ತಾರೆ. ಮೊದಲೇ ಕುಡಿದು ನಶೆಯಲ್ಲಿದ್ದ ಸಂಜಯ್ ಹಿಂದೆ ಮುಂದೆ ನೋಡದೆ ಸೆಮಿನಾರ್ ಹಾಲ್ಗೆ ಹೋಗ್ತಾನೆ. ಸಂಜಯ್ ಕೂಡ ಆಕೆಯ ಮೇಲೆ ಬಲಾತ್ಕಾರ ಮಾಡ್ತಾನೆ. ಸಂಜಯ್ನ ಪಾತ್ರ ಕೊನೆಗೆ ಬರುವುದು. ಆದರೆ ಅದಕ್ಕಿಂತ ಮೊದಲು ಮೃಗದಂತೆ ವರ್ತಿಸಿದ ಆ 7 ಮಂದಿ ಯಾರು ಅನ್ನುವ ಪ್ರಶ್ನೆ ಎದ್ದಿದೆ. ಒಂದು ಮಾಹಿತಿ ಪ್ರಕಾರ ಆ 7 ಮಂದಿಯನ್ನ ಈಗಾಗಲೇ ಸಿಬಿಐ ತನ್ನ ವಶದಲ್ಲಿ ಇರಿಸಿಕೊಂಡಿದೆ ಎನ್ನಲಾಗಿದೆ. ಅಷ್ಟು ಮಂದಿಯ ಪಾಲಿಗ್ರಾಫ್ ಟೆಸ್ಟ್ ಕೂಡ ಆಗಿದ್ಯಂತೆ. ಇನ್ನು ಪಾಲಿಗ್ರಾಫ್ ಟೆಸ್ಟ್ ವೇಳೆ ಸಂಜಯ್ ನಾನೊಬ್ಬ ನಿರ್ದೋಷಿ ಅಂತ ಹೇಳಿಕೊಂಡಿದ್ದಾನೆ, ನನ್ನನ್ನು ಬೇಕು ಅಂತಾಲೇ ಈ ಕೇಸ್ನಲ್ಲಿ ಸಿಕ್ಕಿಸುತ್ತಿದ್ದಾರೆ, ನನಗೂ ಈ ಕೇಸ್ಗೂ ಯಾವುದೇ ಸಂಬಂಧ ಇಲ್ಲ ಅನ್ನೋದನ್ನ ಪಾಲಿಗ್ರಾಫ್ ಟೆಸ್ಟ್ನಲ್ಲಿ ಹೇಳಿದ್ದಾನೆ. ಅಲ್ಲಿಗೆ ಈ ಕೇಸ್ನಲ್ಲಿ ಬೇರೆಯದ್ದೇ ನಡೆದಿದೆ ಅನ್ನೋದಕ್ಕೆ ಮಹತ್ವದ ಸಾಕ್ಷಿ ಸಿಕ್ಕಿದೆ. ಸ್ನೇಹಿತರೆ, ಇಲ್ಲಿ ಒಂದು ವಿಚಾರ ನಿಮಗೆ ಗೊತ್ತಿರಬೇಕು. ಯಾವುದೇ ಕೇಸ್ ಆಗಿರಲಿ, ಆರಂಭಿಕ ಹಂತದಲ್ಲಿ ಸಿಕ್ಕಿದ ಸಾಕ್ಷಿಗಳು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಸ್ಥಳೀಯ ಪೊಲೀಸರು ಯಾರದ್ದೋ ಒತ್ತಡಕ್ಕೆ ಮಣಿದು ಆ ಸಾಕ್ಷಿಗಳನ್ನ ಅಲ್ಲೇ ನಾಶ ಮಾಡಿಬಿಟ್ರೆ, ಸಿಬಿಐನ ಅಪ್ಪನಂತಹ ಸಂಸ್ಥೆಗಳು ಬಂದು ತನಿಖೆ ಮಾಡಿದ್ರು ನಿಜವಾದ ಆರೋಪಿಗಳು ಸಿಕ್ಕಿಬೀಳೋದಿಲ್ಲ. ನಮ್ಮ ಸೌಜನ್ಯ ಕೇಸ್ನಲ್ಲೂ ಕೂಡ ಇದೇ ಆಗಿದ್ದು. ಆರಂಭಿಕ ಹಂತದಲ್ಲಿ ಪೊಲೀಸರು ಕೆಲವು ಸಾಕ್ಷಿಗಳನ್ನ ಯಾರದ್ದೋ ಒತ್ತಡಕ್ಕೆ ಮಣಿದು ನಾಶ ಮಾಡಿದ್ದಾರೆ ಅನ್ನುವ ಆರೋಪ ಇದೆ. ಆದರೆ ಸಿಬಿಐ ಸದ್ಯಕ್ಕೆ ಎಲ್ಲಾ ಮಾಹಿತಿಗಳನ್ನ ಕಲೆ ಹಾಕುವ ಪ್ರಯತ್ನ ಮಾಡ್ತಾ ಇದೆ. ಬೇರೆ ಬೇರೆ ಆಂಗಲ್ನಲ್ಲಿ ತನಿಖೆಗಳು ನಡೀತಾ ಇದೆ. ಈ ಕೇಸ್ನ ವಿಚಾರಣೆ ಮುಗಿದು ಶಿಕ್ಷೆ ಘೋಷಣೆ ಆಗುವ ಸಂದರ್ಭದಲ್ಲಿ ಅಪರಾಧಿಗಳಿಗೆ ಗಲ್ಲು ಶಿಕ್ಷೆಯೇ ಘೋಷಣೆ ಆಗಲಿ ಅನ್ನೋದು ಇಡೀ ಭಾರತೀಯರ ಒಕ್ಕೊರಳಿನ ಮನವಿ. ಈ ಬಗ್ಗೆ ನಿಮ್ಗೆ ಅನಿಸುತ್ತೆ? ಕಾಮೆಂಟ್ ಮಾಡಿ.